ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕಣ್ಣುಗುಡ್ಡೆಯಂತೆ ಕಾಯುವ ದೇವರು. ಅದಕ್ಕೆ ಆಧಾರ ವಾಕ್ಯ ಜಕರ್ಯ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ, ನಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ನೋಡ್ರಿ, ಯಾರಾದರೂ ನಮ್ಮ ಕಣ್ಣು ಗುಡ್ಡೆಯನ್ನು ಮುಟ್ಟಲು ಯತ್ನಿಸಿದರೆ ಅದು ದೇವರ ಕಣ್ಣನ್ನು ಮುಟ್ಟಿದಂತೆ. ನೋಡ್ರಿ, ನಮ್ಮ ಜೀವನವು ದೇವರ ದೃಷ್ಟಿಯಲ್ಲಿ ಎಷ್ಟು ಅಮೂಲ್ಯವಾಗಿದೆ. ದೇವರು ನಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಕಾಳಜಿ ವಹಿಸ್ತಾರೆ. ನೋಡ್ರಿ, ಈ ಕಣ್ಣು ಗುಡ್ಡೆ ಮಾನವನ ದೇಹದಲ್ಲಿ ಅತ್ಯಂತ ಸೂಕ್ಷ್ಮ ಸಂವೇದನಶೀಲ ಮತ್ತು ರಕ್ಷಿಸಲ್ಪಡುವಂಥ ಒಂದು ಭಾಗ. ಯಾರಾದರೂ ಆ ಕಣ್ಣುಗುಡ್ಡೆಯನ್ನು ಮುಟ್ಲಿಕ್ಕೆ ಬಂದರೆ ತಕ್ಷಣ ಕಣ್ಣಿನ ರೆಪ್ಪೆಯನ್ನು ನಾವೇನು ಮಾಡ್ತೇವೆ, ಮುಚ್ಚುತ್ತೇವೆ. ಅದೇ ವಿಧದಲ್ಲಿ ದೇವರು ಸಹ ನಮಗೆ ಅವರು ಅಷ್ಟು ಕಾಳಜಿ ವಹಿಸ್ತೇನೆ ನಿಮ್ಮ ಬಗ್ಗೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಾವು ದೇವರಿಗೆ ಬಹಳ ಅಮೂಲ್ಯರು. ನಮ್ಮ ದೇವರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಎಂಬುದಾಗಿ ಅದ್ರ ಮೂಲಕ ನಮಗೆ ಗೊತ್ತಾಗ್ತದೆ. ಕೀರ್ತನೆಗಳು 105:15 ವಚನ ಹೇಳುತ್ತದೆ, ನನ್ನ ಅಭಿಷಕ್ತರನ್ನು ಮುಟ್ಟಬೇಡಿ, ನನ್ನ ಪ್ರವಾದಿಗಳಿಗೆ ಹಾನಿ ಮಾಡಬೇಡಿ. ನಮ್ಮ ದೇವರು ನಮ್ಮನ್ನು ಸುಮ್ಮನೆ ಈ ವಿರೋಧಿಗಳು ನಮ್ಮನ್ನು ಮುಟ್ಟೋದಕ್ಕೆ ಬಿಡೋದೇ ಇಲ್ಲ. ಅಬ್ರಾಮನ ಹೆಂಡತಿಯಾದ ಸಾರಳು, ಅನ್ಯ ರಾಜ್ಯನು ಸಾರಳನ್ನು ಮುಟ್ಟಲು ಬಯಸಿದಾಗ ದೇವರು ಅವಳನ್ನು ಮುಟ್ಟಲಿಕ್ಕೆ ಬಿಡಲಿಲ್ಲ. ಕನಸಿನಲ್ಲಿ ದೇವರು ಅವನ ಎಚ್ಚರಿಸ್ತಾನೆ. ಲಾಭಾನನು ಯಾಕೋಬನು ಮೋಸ ಮಾಡಿ ಮತ್ತೆ ಹೋಗಿದ್ದಾನೆ, ತನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಎಂಬುದಾಗಿ ತಿರುಗಿ ಅವನಿಗೆ ಕೇಡು ಮಾಡುವ ಉದ್ದೇಶದಿಂದ ಅವನನ್ನು ಬೆನ್ನಟ್ಟಿ ಬರ್ತಾನೆ. ದೇವರು ಅವನ ಜೊತೆ ಮಾತಾಡ್ತಾರೆ, ಅವನಿಗೆ ಯಾವ ಕೇಡು ಮಾಡಬೇಡ, ಅವನು ಟಚ್ ಮಾಡಬೇಡ. ರೂತಳು ಸಹ ಅನ್ಯ ದೇಶದ ಬಡ ಮಹಿಳೆ. ಬೋವಾಜನ ಹೇಳ್ತಾನೆ, ಯಾರು ಅವಳನ್ನು ಮುಟ್ಟಬಾರ್ದು, ಅವಳಿಗೆ ತೊಂದರೆ ಕೊಡಬಾರ್ದು. ದೇವರು ಅದೇ ಥರ ನಮ್ಮ ಪರವಾಗಿ ನಮ್ಮನ್ನು ಯಾವಾಗಲೂ ಸದಾಕಾಲ ಶತ್ರುಗಳಿಂದ ವಿರೋಧಿಗಳಿಂದ ನಮ್ಮನ್ನು ಕಾಪಾಡುವಂಥ ದೇವರು. ಒಂದು ಅದ್ಭುತ ಸಾಕ್ಷಿ ಹೇಳ್ತಾನೆ. ಒಬ್ಬ ದೇವ ಭಕ್ತನು ಪ್ರತಿದಿನ ಬೆಳಿಗ್ಗೆ ಮನೆಯಿಂದ ಹೊರಡೋ ಮುನ್ನ ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದ, ದೇವರೇ ಕಣ್ಣು ಗುಡ್ಡೆಯಂತೆ ನನ್ನನ್ನು ನನ್ನ ಕುಟುಂಬವನ್ನು ಕಾಪಾಡ್ರಿ. ನಿಮ್ಮ ರಕ್ತವು ಯಾವಾಗಲೂ ನಮಗೆ ಮರೆಯಾಗಿರಲಿ. ನಿಮ್ಮ ರಕ್ತ ಕೋಟೆಯೊಳಗೆ ಯಾವಾಗಲೂ ನಮ್ಮನ್ನು ಭದ್ರವಾಗಿರಿಸ್ರಿ. ಒಮ್ಮೆ ಅವನ ವಿರುದ್ಧವಾಗಿ ಅನೇಕ ಶತ್ರುಗಳಿದ್ದರು. ಏನಾದರೂ ಮಾಡಿ ಇವನಿಗೆ ಏನು ಮಾಡೋಣ, ಹಾನಿ ಮಾಡೋಣ ಅಂಥೇಳಿ ರೌಡಿಗಳಿಗೆ ಅವರಿವರಿಗೆ ಹೇಳಿಬಿಟ್ಟು ರಾತ್ರಿ ಅವರ ಮನೆ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅವರಿಗೆ ಆಶ್ಚರ್ಯ, ಆ ಮನೆಯ ಸುತ್ತಲೂ ದೊಡ್ಡ ದೊಡ್ಡ ದೇವದೂತರುಗಳು ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಂತಿದ್ರಂತೆ. ಇವರು ನೋಡಿಬಿಟ್ಟು, ಅಯ್ಯೋ ಇಲ್ಲಿ ಯಾರೋ ಇದ್ದಾರೆ ಭಯಂಕರ ಬಲಶಾಲಿಗಳಂತೇಳಿ ಹೆದರಿ ಓಡಿಬಿಟ್ರಂತೆ. ಏನೂ ಮಾಡಲಿಕ್ಕಾಗಲಿಲ್ಲ. ದೇವರೊಂದು ದೊಡ್ಡ ಅದ್ಭುತ ಮಾಡಿದ್ರಂತೆ. ಅವರ ಮನೆ ಸುತ್ತಲೂ ದೇವದೂತರು ಸುತ್ತುವರಿದು ಕಾವಲಾಗಿ ನಿಂತಿದ್ರಂತೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರ ಅದೇ ವಾಗ್ದಾನವನ್ನು ನಮಗೆ ಮಾಡುತ್ತಾ ಇದ್ದಾರೆ. ನಿಮ್ಮನ್ನು ತಾಕುವವನು ನನ್ನ ಕಣ್ಣು ಗುಡ್ಡೆಯನ್ನು ತಾಕುವವನಾಗಿದ್ದಾನೆ. ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೇನೆ, ಸಂರಕ್ಷಿಸ್ತೇನೆ, ನಾನು ಭದ್ರತೆಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನಿಮ್ಮನ್ನು ರೂಪಿಸಿದ ಯಾವ ಆಯುಧವು, ನಿಮ್ಮ ವಿರೋಧವಾಗಿ ಎದ್ದಿರುವ ಯಾವ ಆಯುಧವು ಯಶಸ್ವಿಯಾಗುವುದಿಲ್ಲ. ಶತ್ರುವಿನ ವೈರಿಯ ಯಾವ ಕಾರ್ಯಗಳು ನಿಮಗೆ ತಗಲುವುದಿಲ್ಲ. ಏಕೆಂದರೆ ದೇವರ ಹಸ್ತ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ದೇವರ ಹಸ್ತ ನಮ್ಮನ್ನು ನಡೆಸಲಿಕ್ಕಿದೆ. ಆದುದರಿಂದ ನಮ್ಮನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಈ ವಾಗ್ದಾನ ಹಿಡಿದು ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ ದೇವರೇ, ಈ ವಾಗ್ದಾನದಂತೆ ನನ್ನನ್ನು, ನನ್ನ ಕುಟುಂಬವನ್ನು, ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಿ ನಡೆಸ್ರಿ ಎಂಬುದಾಗಿ ಒಪ್ಪಿಸಿಕೊಡೋಣ. ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಕಣ್ಣು ಗುಡ್ಡೆಯಂತೆ ನಮ್ಮನ್ನು ಕಣ್ಮನೆಯ ಹಾಗೆ ಕಾಯುವ ದೇವರು ನೀವು. ದೇವರೇ, ನಮ್ಮ ಜೀವಿತದಲ್ಲಿ ಶತ್ರುವಿನ ಎಲ್ಲ ಪ್ಲ್ಯಾನ್ಗಳನ್ನು ಸಕ್ಸಸ್ ಆಗದಂತೆ ಯಾವಾಗಲೂ ನಮ್ಮನ್ನು ಪ್ರೊಟೆಕ್ಷನ್ ಮಾಡಿ ಭದ್ರತೆ ಕೊಟ್ಟು ನೀವು ನಡೆಸ್ತೀರಪ್ಪ. ಕಣ್ಣಿಗೆ ಕಾಣದೇ ಇರುವ ಶಕ್ತಿಗಳು, ನಮ್ಮ ವಿರೋಧವಾಗಿ ಏಳಲಿಕ್ಕೆ ನೋಡುವ ಎಲ್ಲ ಮಾಟ ಮಂತ್ರದ ಕತ್ತಲೆಯ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾನು ಮುರಿದಾಕ್ತೇನಪ್ಪ. ಈ ಕ್ಷಣದ ಅನೇಕ ಕುಟುಂಬಗಳಲ್ಲಿ ಬಿಡುಗಡೆ ಉಂಟಾಗಲಿ. ನಿನ್ನ ಮಕ್ಕಳಿಗೋಸ್ಕರವಾಗಿ ಒಂದು ದೇವದೂತರ ಕಾವಲು ಕೊಟ್ಟಿದ್ದೀಯ. ಅದನ್ನು ನೋಡುವುದಕ್ಕೆ ಆತ್ಮೀಕ ಕಣ್ಗಳನ್ನು ತೆರೆಯ ಮಾಡಿರಿ. ನೀವು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು
ಕಾಯ್ದು ಕಾಪಾಡ್ತಾರೆ. ಧೈರ್ಯವಾಗಿರ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸಹ ಬ್ಲೆಸ್ ಮಾಡಲಿಕ್ಕಿದ್ದಾರೆ. ನಿಮಗಾಗಿ ನಾನು ಯಾವಾಗಲೂ ಪ್ರಾರ್ಥನೆ ಮಾಡುವುದುಂಟು. ಆತ್ಮಿಕ ಜೀವಿತದಲ್ಲಿ ಬೆಳೆಯಿರಿ. ನೀವು ಮಾಡುವ ಎಲ್ಲ ಕೈ ಪ್ರಯಾಸಗಳನ್ನ ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.